ರಾಜ್ಯ ಬಿಜೆಪಿಗೆ ಮನೆಯೊಂದು 2-3 ಬಾಗಿಲು ಅನ್ನೋ ರೀತಿಯಲ್ಲಾಗಿದೆ. ವಕ್ಫ್ ವಿರುದ್ಧದ ಹೋರಾಟಕ್ಕೆ ಅಂತ ಹೇಳಿ ಬಿಜೆಪಿ ತನ್ನ ಪಾಳೆಯದ ಒಳಗೆ 2 ಡಿಫರೆಂಟ್ ಹೋರಾಟಕ್ಕೆ ಸಜ್ಜಾಗಿದೆ. ಒಂದ್ ಕಡೆ ಯತ್ನಾಳ್ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು, ಅದ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ರು. ಈಗ ಇನ್ನೊಂದ್ ಕಡೆ ಬಿಜೆಪಿ ಕೂಡ ಒಂದು 3 ತಂಡ ರಚನೆ ಮಾಡಿಬಿಟ್ಟಿದೆ. ಆ ತಂಡದಲ್ಲಿ ಯತ್ನಾಳ್ಗೂ ಜಾಗ ಇದೆ, ರಮೇಶ್ ಜಾರಕಿಹೊಳಿಗೂ ಜಾಗ ಇದೆ, ಅರವಿಂದ್ ಲಿಂಬಾವಳಿಗೂ ಜಾಗ ಇದೆ. ಮಾಜಿ ಸಂಸದ ಪ್ರತಾಪ್ ಸಿಂಹಗೆ 3 ತಂಡಗಳಲ್ಲೂ ಸ್ಥಾನ ಸಿಕ್ಕಿಲ್ಲ. ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟಕ್ಕರ್ ಕೊಟ್ಟಿದ್ದಾರೆ. ತಮ್ಮ ನಾಯಕತ್ವದ ವಿರುದ್ಧ ಪ್ರತಾಪ್ ಸಿಡಿದಿದ್ರಲ್ಲ, ಅದಕ್ಕೆ ಪ್ರತಾಪ್ಗಂತೂ ಚಾನ್ಸ್ ಇಲ್ಲ. ವಕ್ಫ್ ಆಸ್ತಿ ಕುರಿತು ಅಧ್ಯಯನ ಪ್ರವಾಸದಲ್ಲಿ ಪ್ರತಾಪ್ ಸಿಂಹಗೆ ಚಾನ್ಸ್ ಇಲ್ಲ. ರೆಬಲ್ ಟೀಮ್ನ ನೇತೃತ್ವ ವಹಿಸಿರೋ 3 ಜನ ಇದ್ದಾರೆ, ಅವ್ರಿಗೆ ಅವಕಾಶ ಇದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಮತ್ತು ಅರವಿಂದ್ ಲಿಂಬಾವಳಿ. ಯತ್ನಾಳ್ ಟೀಮ್ನಲ್ಲಿದ್ದಂಥ ಪ್ರತಾಪ್ ಸಿಂಹಗೆ ಮಾತ್ರ ಚಾನ್ಸ್ ಕೊಟ್ಟಿಲ್ಲ. RSS ನಾಯಕರ ಸಭೆಯಲ್ಲಿ BYV ವಿರೋಧಿಸಿದ್ರು ಬಹಿರಂಗವಾಗಿ. ಅನಂತರ ರೆಬಲ್ಸ್ ಜೊತೆಗೂಡಿ BYV ವಿರುದ್ಧ ಆಂತರಿಕ ಸಮರವನ್ನ ಸಾರಿದ್ರು ಪ್ರತಾಪ್ ಸಿಂಹ. ಅವರಿಗೆ ಚಾನ್ಸ್ ಕೊಡದೆ ಟಕ್ಕರ್ ಕೊಟ್ಟಿದ್ದಾರೆ. ಉಳಿದಂತೆ ಮತ್ತು 3 ಜನ ಯತ್ನಾಳ್, ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಮತ್ತು ಅರವಿಂದ್ ಲಿಂಬಾವಳಿ, ಈ ಮೂವರನ್ನು ಕೂಡ ಈ 3 ತಂಡ ಏನು ರೆಡಿ ಮಾಡಿದ್ದಾರೆ ಆ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಇದು ಡ್ಯಾಮೇಜ್ ಕಂಟ್ರೋಲು ಅಂತ ಹೇಳ್ತಿರೋ, ಅಥವಾ ಅವ್ರಿಗೆ ಸ್ಥಾನ ಕೊಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋ, ನಾವೆಲ್ಲ ಒಂದು ಅನ್ನೋದನ್ನ ತೋರಿಸುವ ಪ್ರಯತ್ನ ಅಂತ ಹೇಳ್ತಿರೋ, ಅಥವಾ ಬೇರೆ ಏನು ಹೇಳ್ತಿರೋ, ಅದು ನಿಮ್ಮ ಭಾವಕ್ಕೆ ಭಕ್ತಿಗೆ. ಆದರೆ ವಿಜೇಂದ್ರ ಈಗ ಏಕಾಏಕಿ ಈ ನಿರ್ಧಾರವನ್ನ ಕೈಗೊಂಡಿರೋದು ವಕ್ಫ್ ವಿರುದ್ಧ ಯತ್ನಾಳ್ ಹೋರಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ, ಯತ್ನಾಳ್ ಒಂದು ತಿಂಗಳ ದೊಡ್ಡ ಹೋರಾಟವನ್ನು ಘೋಷಣೆ ಮಾಡಿರೋ ಸಂದರ್ಭದಲ್ಲಿ BY ವಿಜೇಂದ್ರ ಬೇಕಾದರೂ ಬರೋದಾದ್ರೆ ಬರಲಿ, ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, ನೋಡ್ಕೊಂಡು ಬರಲಿ, ನಮ್ಮ ಜೊತೆ ಕೂಡಿಸ್ಕೋತೀವಿ, ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಆದರೆ ವಿಜಯೇಂದ್ರ ನಾನೇನು ಬರೋದು, ನಾನೇ ಟೀಮ್ ಮಾಡ್ತೀನಿ, ನಾನೇ ನಿಮ್ಮನ್ನೆಲ್ಲ ಕೂರಿಸಿ ಎಲ್ಲಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ತೀನಿ ಅನ್ನೋ ಹಕ್ಕು ಚಲಾವಣೆ ಮಾಡಿದ್ರು. ಅಥವಾ ನಮ್ಮಲ್ಲೇನು ಭಿನ್ನರಾಗ ಇಲ್ಲ, ನಾವೆಲ್ಲ ಒಂದೇ, ನಾವೆಲ್ಲ ಒಟ್ಟಿಗಿದ್ದೀವಿ ಅನ್ನೋದನ್ನು ತೋರಿಸುವ ಪ್ರಯತ್ನ ಮಾಡಿದ್ರು. ಇದು ನೇರ ಸಂದೇಶನೋ ಪರೋಕ್ಷ ಸಂದೇಶನೋ ವಿಜೇಂದ್ರ ಅವ್ರಿಗೆ ಗೊತ್ತು. ಬಟ್ ಬಿಜೆಪಿಯಿಂದಲೂ ಕೂಡ ಒಂದು 3 ಟೀಮ್ ರೆಡಿ ಮಾಡಿದ್ದಾರೆ. ಆ 3 ಟೀಮಲ್ಲಿ ಅತೃಪ್ತ 3 ಜನ ಪ್ರಮುಖರ ಹೆಸರಿದೆ. ಪ್ರತಾಪ್ ಸಿಂಹ ಹೆಸರು ಮಾತ್ರ ಎಲ್ಲೂ ಇಲ್ಲ. ದೀಪಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ನಿನ್ನೆ ನಡೆದಂಥ ಪ್ರೆಸ್ ಮೀಟು, ಅದರ ನಂತರ ವಿಜೇಂದ್ರ ತೆಗೆದುಕೊಂಡಿರುವಂಥ ನಿರ್ಧಾರ, ನಾನು ಆಗಲೇ ಕೇಳಿದಾಗ ಇದೇನಾದರೂ ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳೋ ಪ್ರಯತ್ನನ, ಅಥವಾ ಇಲ್ಲೇನೋ ನಾನು ಅಧ್ಯಕ್ಷ, ನೀವ್ಯಾರು ನನ್ನನ್ನು ಕರೆಯೋಕ್ಕೆ, ನಾನೇ ನಿಮ್ಮನ್ನು ಕರಿತೀನಿ ಅಂತ ಹೇಳಿ ಹಕ್ಕು ಚಲಾವಣೆ ಮಾಡ್ತಾ ಇರೋದಾ? ಏನು ಸಂದೇಶ ಕೊಡ್ತಿದ್ದಾರೆ BY ವಿಜಯೇಂದ್ರ ತಮ್ಮ ನಡೆಯ ಮುಖಾಂತರ? ದೀಪಾ. ಪ್ರಣೋತ್, ನಿಜ, ವಕ್ಫಾಸ್ತಿಯ ವಿಚಾರವಾಗಿ ಆ ಒಂದು ಜನಾಂದೋಲನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅಥವಾ ಆ ಒಂದು ಅಧ್ಯಯನವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತಂಡಗಳನ್ನ ರಚನೆ ಮಾಡೋಕೆ ಬಿಜೆಪಿ ಮುಂದಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ರೆಬಲ್ಸ್ಗಳನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಆದ್ರೆ ಅದರಲ್ಲೇ ಪ್ರತಾಪ್ ಸಿಂಹ ಅವರನ್ನ ಹೊರಗಿಟ್ಟು ಮೊದಲಿಗೆ ಈ ಸಪರೇಟ್ ಆದಂತಹ ಟೀಮು ಅಧ್ಯಯನಕ್ಕೆ ಹೋಗ್ಬೇಕು ಅನ್ನುವಂತಹದ್ದು, ಜೊತೆಗೆ ಜನಾಂದೋಲನವನ್ನ ಮಾಡಬೇಕು ಅನ್ನುವಂತಹದ್ದಿತ್ತು. ಅಂದ್ರೆ ರಮೇಶ್ ಜಾರಕಿಹೊಳಿ ಆಗಿರಬಹುದು, ಪ್ರತಾಪ್ ಸಿಂಹ ಆಗಿರಬಹುದು, ಯತ್ನಾಳ್ ಆಗಿರಬಹುದು, ಹೀಗೆ ಒಂದು 3-4 ಅರವಿಂದ್ ಲಿಂಬಾವಳಿ, 4 ಜನರ ತಂಡ, ಒಂದಿಷ್ಟು 4-5 ಜನರ ತಂಡ ಟೀಮ್ ಅನ್ನ ಮಾಡ್ಕೊಂಡಿತ್ತು. ಆದ್ರೆ ಇದೀಗ BY ವಿಜಯೇಂದ್ರ ಪ್ರತಾಪ್ ಸಿಂಹ ಅವರಿಗೆ ಎಲ್ಲೋ ಒಂದ್ ಕಡೆ ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋದು ಸಾಬೀತಾಗ್ತಾ ಇದೆ. ಯಾಕಂದ್ರೆ ನೇರವಾಗಿ ವಿಜಯೇಂದ್ರ ಅವರ ಮೇಲೆ RSS ಸಭೆ ಆಗಿರಬಹುದು, ಅಥವಾ ಚುನಾವಣೆ ಮುಗಿದ ಬಳಿಕ ಒಂದಿಷ್ಟು ಸಭೆಗಳನ್ನ ಮಾಡಿದಾಗ ನೇರವಾಗಿ ವಿಜಯೇಂದ್ರ ಅವರ ಮೇಲೆ ಏನು ವಾಗ್ದಾಳಿಯನ್ನ ನಡೆಸಿದ್ರು ಪ್ರತಾಪ್ ಸಿಂಹ. ಟಿಕೆಟ್ ತಪ್ಪಿಸಿರೋದ್ರಿಂದ ಹಿಡಿದು ಒಂದಿಷ್ಟು ಸೋಲನ್ನ ಅನುಭವಿಸೋದಿಕ್ಕೆ ವಿಜಯೇಂದ್ರ ಕಾರಣ, ವಿಜಯೇಂದ್ರ ನೇತೃತ್ವ ಕಾರಣ ಅನ್ನುವಂತಹ ಮಾತುಗಳನ್ನ ಬಹಿರಂಗವಾಗಿಯೇ ಸಭೆಯಲ್ಲಿ ಹೇಳಿದ್ರು ಅಲ್ಲಿರುವಂತಹ ಮುಖಂಡರಿಗೆ. ಆ ಕ್ಷಣದಲ್ಲಿ ವಿಜಯೇಂದ್ರ ಕೂಡ ಪ್ರತಾಪ್ ಸಿಂಹ ಅವರಿಗೆ ನೇರವಾಗಿ ಮಾತನಾಡುವ ಮೂಲಕ ಆ ಮಾತಿಗೆ ಕಡಿವಾಣ ಹಾಕುವಂತಹ ಪ್ರಯತ್ನ ಮಾಡಿದ್ರು. ಇದೀಗ ಮತ್ತೊಮ್ಮೆ ಅವರಿಗೆ ಶಾಕ್ ಕೊಟ್ಟಿರುವಂತಹದ್ದು ಆ ಒಂದು ಅಧ್ಯಯನ ತಂಡ ಏನಿದೆ, ಅದರಲ್ಲಿ ಈ 3ರನ್ನ ಸೇರಿಸಿಕೊಂಡಿದ್ದಾರೆ, ಯತ್ನಾಳ್, ಅರವಿಂದ್ ಲಿಂಬಾವಳಿ ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನ. ಆದ್ರೆ ಪ್ರತಾಪ್ ಸಿಂಹ ಅವರನ್ನ ಹೊರಗಿಟ್ಟು ಒಂದು ರೀತಿಯ ಪರೋಕ್ಷವಾದಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನನ್ನ ವಿರುದ್ಧ ಮಾತನಾಡುವವರು ಅಥವಾ ನನ್ನ ವಿರುದ್ಧ ಈ ರೀತಿಯಾದಂತಹ ಹೇಳಿಕೆ ಕೊಡುವವರಿಗೆ ಪಕ್ಷದಲ್ಲಾಗ್ಲಿ ಅಥವಾ ತಾವು ಮಾಡುವಂತಹ ತಂಡದಲ್ಲಾಗ್ಲಿ ಸ್ಥಾನ ಇರಲ್ಲ ಅನ್ನುವಂತಹದ್ದನ್ನ ಇದೀಗ ಮಗದೊಮ್ಮೆ ಸ್ಪಷ್ಟಪಡಿಸಿರುವಂತಹದ್ದು. ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನ ಹೊರಗಿಟ್ಟು ಈ ಒಂದು ಅಧ್ಯಯನ ತಂಡದಲ್ಲಿ ಈ 3 ಜನರನ್ನ ಸೇರಿಸಿಕೊಂಡಿರುವಂತಹದ್ದು. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ. We'll be right back.